ನಿಮ್ಮ ಹೆಸರೇನು? ರಾಮಚಂದ್ರ ಈಶ್ವರ್ ಸರ್. ನೋಡ್ರಿ, ಅವತ್ತು ನೀವು ಹೋರಾಟ ಮಾಡಿದ್ದಕ್ಕೆ ಇವತ್ತು 22ನೇ ತಾರೀಕು ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ನಿಮ್ಮಂತವ್ರ ಹೋರಾಟದಿಂದನೇ ಆಗಿದೆ, ಇದರಿಂದ ಆಗಿದೆ. ಹಾಗಾಗಿ ನನಗೆ ಸ್ವಲ್ಪ ಬಿಸಿಲು. ಸೊ ಹೀಗಾಗಿ ಈಗ ನೀವು ಹೀರೋ ಆದ್ರು ನೋಡಿ. ಕಾಲ ಕೂಡ್ಬಿಡ್ರಿ ಸರ್. ಅದೇನು ಏನು ಗೊತ್ತಿಲ್ರಿ ಸರ್, ನೀವು ಒಟ್ಟೆ ಗೊತ್ತಿಲ್ರಿ. 30 ವರ್ಷ ಆಯ್ತು. ಸಾಕಿ ಒಳಗೆ ಹಾಕಿದ್ರಿ. ಹೌದಾ? ಹೌದ್ರಿ. ಠಾಣೆಗೆ 6 ತಿಂಗಳು ನಾ ಜೈಲ್ ಅನುಭವ ಬಂದಿದ್ರಿ. ಆ ನಂತರ ಬಿಡುಗಡೆ ಆದ್ಮೇಲೆ ಅವರು BP ಅಂತ ಒಂದು ಕಣ್ಣಿನ ಆಪರೇಷನ್ ಆಗಿತ್ತು. 3-4 ತಿಂಗಳು ಆಯ್ತು. ಕಣ್ಣಿನ ಆಪರೇಷನ್ ಒಳಗೆ ಮತ್ತೆ ಅಂತ ಮಾಡ್ತವ್ರಿ ಅನ್ನೋದಕ್ಕೆ ಜೀಪ್ ತಗೊಂಡ್ರೆ ಜೀಪ್ ಎಲ್ಲ ಬಿಂದಿಸ್ ಮಾಡ್ಬಿಡ್ತಾರೆ. ಅಂತ ನೀವು ಮುಕ್ತರಾಗ್ಬಿಡ್ಬೇಕು. ಆಯ್ತು ಸರ್. ಈ ಮಕ್ಕಳ ಎಷ್ಟು ನಿಮ್ಗೆ? ನಮ್ಮೊಂದು 2 ಗಂಟು 2 ಹೆಣ್ಣು. ನೀವು ಮೊಮ್ಮಗ ಅಣ್ಣೇವ? ಹಿರಿ ಮೊಮ್ಮಗ ರೀ. ಏನ ಕುತಂತ್ರ ಕಾಂಗ್ರೆಸ್ ಕುತಂತ್ರ ಮತ್ತೇನಿಲ್ರಿ. ಈ ಹಳೆ ಕೇಸ್ ಆಗ್ಬಾರ್ದು, ಅವ್ರು ಹೋಗಬಾರ್ದು, ಓಡಿ ಹೋಗ್ಬೇಕು. ಯಾವ್ದು ಆಚರಣೆ ಮಾಡಬಾರ್ದು ಅನ್ನುವಂಥದ್ದು ಒಂದು ದ್ವೇಷ ಇದೆ. ಈಗ ನೋಡ್ರಿ, ಆನಂದ ಆಗೈತೆ ನನಗೆ. ಎಷ್ಟೋ ಮಂದಿ ಒಂದು ಇತಿಹಾಸ ಆಗಬೇಕು. ಈಗ ನಿಜವಾದ ಹೀರೋಗಳು ನೀವು. ಈಗ ಬೆಳಕಿಗೆ ಬಂತು, ಜನರಿಗೂ ಗೊತ್ತಾಯ್ತು ಅಂತ. ಅವಾಗ ಹೋರಾಟ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಲಾಠಿ ಹಿಡ್ತಿದ್ದೆ ಅಂತ ಗೊತ್ತಾಯ್ತು. ಕೇಸ್ ಹಾಕೊಂಡಿದ್ದಾರೆ. ಲಾಠಿ ಹೊಡೆದಿದ್ದು ಮತ್ತೆ ಇಲ್ಲಿ ಬೆನ್ನ ಒಂದು ದೊಡ್ಡ ವಾಲ್ ಆಗಿರ್ತಾರೆ. ಪೊಲೀಸರು ಹೊಡೆದ ಕೂಡ ಪೂರಾ ಹೋಗಿ ಮತ್ತೆ ಫೋಟೋಗಳು ಇದಾವೆ. ಇಲ್ರಿ, ಅದು ತೆಗೀರವನ್ನೆಲ್ಲ. ಈಗ ಅದು ಬಹಳ ಇಂಪಾರ್ಟೆಂಟ್. ಎಲ್ಲ ಭಾರ ನಾಲ್ಕ ಮಂದಿ ಯಾವ ಸಂಡಾಸ ಬಾತ್ರೂಮ್ ಬೇಕ್ರಿ. ಒಂದು ಸಣ್ಣ ಕುಂಡಿ ಇರಬೇಕು, ಅದ್ರ ಬಂದ್ರೆ ಅದರ ಕುಂದ್ರು ಅದ್ರ. ಮತ್ತೆ ರಾತ್ರಿ ಏನ್ರ ಬೇಕಂದ್ರೆ ಕೇಳಿದ್ರೆ ಹೊಡ್ಕೊಂಡು ನಾನು ಮುಂದೆ ಇವ್ರು ಅಂದ್ರಿ ನಮ್ ಸೊಸಿ, ದೊಡ್ಡ ಸೊಸಿ. ಇವ್ರು ನಮ್ಮ ಸಣ್ಣ ಮಗಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಷ್ಟು ವಯಸ್ಸು ಇವನಿಗೆ? ಕರ್ತವ್ಯ ಇವ್ರಿಗೆ ಹಾಕ್ಬೇಡ, ಇಬ್ಬರಿಗೂ ಹಾಕಿದೆ. ನಿಮ್ಮಿಂದ ಇದೆಲ್ಲ ದೇವಸ್ಥಾನ ಅಷ್ಟು 500 ವರ್ಷದಿಂದ ಯುದ್ಧಗಳಾಗಿದಾವ್ರಿ. 70 ಯುದ್ಧಗಳು, 3 ಲಕ್ಷ ಜನರು ಬಲಿದಾನ. ಮತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮತ್ತೆ ಜೈಲು, ಕೇಸು, ಹೊಡೆದಾಟ. ನಿಮ್ಮಂತವ್ರು ಹೋರಾಟ ಮಾಡಿ